ಈ ಸೀಸನ್ನಲ್ಲಿ ನೀವು ಹುಣಸೆ ಸಿಗರ್ ಚಟ್ನಿ ಮಾಡಿಲ್ಲ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತೀರಾ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಈಗ ಹುಣಸೆ ಸಿಗರ ಸೀಸನ್ ಆಗಿರೋದ್ರಿಂದ ಈ ಥರ ಚಟ್ನಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ನಮ್ಮ ಅಕ್ಕ ಮಾಡ್ತಾಯಿದ್ದಾರೆ, ಅದು ಸೌದೆ ಒಲೆಯಲ್ಲಿ. ಇಲ್ಲಿ ನಮ್ಮ ಅಮ್ಮ ಅವ್ರ ಮನೆಗೆ ಬಂದಿದ್ದೆ, ಇಲ್ಲಿ ಮಾಡ್ತಾ ಇರೋವಂಥದ್ದು. ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ಬೇಕಾಗಿರುವ ಪದಾರ್ಥಗಳು: ಹುಣಸೆ ಸಿಗರು 1 ಹಿಡಿ ಅಷ್ಟು, ಮತ್ತು ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕಡಲೆ ಬೀಜ, ಮತ್ತು ಒಣ ಕೊಬ್ಬರಿ, ಜೀರಿಗೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ. ಇಷ್ಟೇ. ಈಗ ನಮ್ಮ ಅಕ್ಕ ಮಾಡ್ತಾಯಿದ್ದಾರೆ, ನೋಡ್ತಾ ಇರ್ಬೋದು. ನೀವು ಹಸಿಮೆಣ್ಸಿನ್ಕಾಯಿ ಬೇಕಿದ್ದರೂ ಹಾಕೋಬೋದು, ಇಲ್ಲಾಂತಂದರೆ ಒಣಮೆಣ್ಸಿನ್ಕಾಯಿ ಬೇಕಿದ್ದರೂ ಹಾಕೋಬೋದು, ಏನು ತೊಂದರೆ ಇಲ್ಲ. ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. ಇದು ಹುಣಸೆ ಸಿಗರು ಹುಳಿ ಇರೋದ್ರಿಂದ ಖಾರ ಸ್ವಲ್ಪ ಜಾಸ್ತಿ ಹಾಕೋಬೇಕು, ಅಲ್ಲಿಗೆ ಸಮ ಆಗುತ್ತೆ. ಈಗ ಮೊದಲನೇದಾಗಿ ಕಡಲೆ ಬೀಜ ಹುರಿತಾ ಇದ್ದಾರೆ. ನಮ್ಮ ಅಕ್ಕ ಅವರು ಒಲೆಯಲ್ಲೇ ಮಾಡೋದು ಅಡುಗೆನ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಒಂದ್ಸಲಿ ಮಾಡಿ, ಈ ಥರ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಟೇಸ್ಟು ಅಂತಂದು. ನೋಡ್ತಾ ಇರ್ಬೋದು, ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡು, ಉರಿ ಸಣ್ಣಗಿಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಬೇಗ ಕಪ್ಪಾಗುತ್ತೆ. ಹಾಗಾಗಿ ನೋಡಿ, ವಾತಾವರಣ ಎಷ್ಟು ಚೆನ್ನಾಗಿದೆ ಇಲ್ಲಿ. ಇಷ್ಟ ಆಗಿದೆ. ಈಗ ತಣ್ಣಗಾಗಿ ಬಿಡ್ತಾ ಇದ್ದೀವಿ. ತಣ್ಣಗಾದಾದ್ಮೇಲೆ ಅದು ಹೊಟ್ಟೆಲ್ಲ ಇರುತ್ತಲ್ಲ, ಅದೆಲ್ಲ ತೆಕ್ಕೊಂಬಿಡ್ಬೇಕು. ನಂತರ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕಿದ್ದಾದ್ಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಅಂತಂದು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಬಿಟ್ಟು ಸಣ್ಣ ಉರಿ ಇಟ್ಟು ನೀಟಾಗಿ ಹುರ್ಕೋಬೇಕು. ಅದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಹುರ್ಕೊಳ್ಳಿ ಅಷ್ಟೇ. ಇಲ್ಲಿ ಸೌದೆ ಒಲೆ ಆಗಿರೋದ್ರಿಂದ ಅದು ಬಿಸಿ ಜಾಸ್ತಿ ಬರುತ್ತೆ, ಹಾಗಾಗಿ ಹುಷಾರಾಗಿ ಮಾಡ್ಕೋಬೇಕು. ನೋಡಿ, ಇದೆಲ್ಲ ನಮ್ಮ ಅಕ್ಕ ಮಾಡ್ತಾ ಇದ್ದಾರೆ. ನಮ್ಮ ಅಕ್ಕ ತುಂಬ ಚೆನ್ನಾಗಿ ಮಾಡ್ತಾರೆ ಚಟ್ನಿ, ಹಾಗಾಗಿ ನಮ್ಮ ಅಕ್ಕನೇ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಹೇಳೋದಲ್ಲ, ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಅದು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಕಡಲೆ ಬೀಜ ಮತ್ತು ಮೆಣಸಿನ್ಕಾಯಿ ಫ್ರೈ ಆಗಿದ್ದಾದ್ಮೇಲೆ ಈಗ ಹುಣಸೆ ಸಿಗರು, ಕೊನೆಯದಾಗಿ ಹುಣಸೆ ಸಿಗರು ಹಾಕ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉರಿ ಸಣ್ಣಗಿಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಕಪ್ಪಾಗುತ್ತೆ. ಅದು ಸ್ವಲ್ಪ ಮೆತ್ತಗಾಗುತ್ತೆ, ಅದು ಚೆನ್ನಾಗಿ ಬೆಂದ್ಕೊಳುತ್ತೆ, ಕಲರೇ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಬೇಯಿಸ್ಕೋಬೇಕು ಅಷ್ಟೇ. ಉರಿ ಕಮ್ಮಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಹಾಕೋದ್ರಿಂದ ಅದು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ, ಚೆನ್ನಾಗಿ ಫ್ರೈ ಆಗುತ್ತೆ. ಇದು ಸ್ವಲ್ಪ ಒಲೆ ಉರಿ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಸೀದಂಗೆ ಆಯಿತು, ಆದರೂ ಏನು ತೊಂದರೆ ಇಲ್ಲ, ಚೆನ್ನಾಗೇ ಇರುತ್ತೆ. ಹುಣಸೆ ಸಿಗರು ಮತ್ತು ಒಣಮೆಣ್ಸಿನ್ಕಾಯಿ, ಇದು ಕಡಲೆ ಬೀಜ ಮತ್ತು ಜೀರಿಗೆ ಇಷ್ಟು ಹುರ್ಕೋಬೇಕು. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ಉರಿ ಅವಶ್ಯಕತೆ ಇಲ್ಲ, ಅದು ಹಸಿ ಹಾಗೆ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು. ಹಾಗಾಗಿ ಇಷ್ಟು ಮಾತ್ರ ಹುರಿದಿಟ್ಟಿದ್ವಿ. ನೋಡ್ತಾ ಇರ್ಬೋದು, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇಷ್ಟಾದರೆ ಸಾಕು. ಈಗ ತಣ್ಣಗಾಗ್ಬಿಡ್ತಾ ಇದ್ವಿ. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನೀವು ಮಿಕ್ಸಿಗೆ ಹಾಕೋಬೋದು. ನಾವೇನು ಮಿಕ್ಸಿಗೆ ಹಾಕ್ತಿಲ್ಲ, ನಮ್ಮ ಅಕ್ಕ ರುಬ್ತಾ ಇದ್ದಾರೆ. ಇಲ್ಲಿ ಖಾರದ ಬಂಡೆ ಐತೆ, ರುಬ್ಬಕಲ್ಲು, ಅದರಲ್ಲಿ ರುಬ್ತಾ ಇದ್ದಾರೆ. ಈ ಥರ ರುಬ್ಬೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸಲಿ ನೀವು ಈ ಥರ ರುಬ್ಬಿ ಟೇಸ್ಟ್ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಕೆಲವ್ರ ಮನೇಲಿ ರುಬ್ಬಕಲ್ಲು ಇರುತ್ತೆ, ಕೆಲವ್ರ ಮನೇಲಿ ಇರೋದಿಲ್ಲ. ನಿಮ್ಮಿಷ್ಟ, ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಬೋದು. ಕೊನೆಯದಾಗಿ ಜೀರಿಗೆ ಹುರಿತಾ ಇದ್ದಾರೆ ನಮ್ಮ ಅಕ್ಕ. ನೋಡ್ತಾ ಇರ್ಬೋದು, ಈಗ ಕೊಬ್ಬರಿ ರುಬ್ತಾ ಇದ್ದಾರೆ. ಮೊದಲನೇದಾಗಿ ಕೊಬ್ಬರಿನ ನೈಸಾಗಿ ರುಬ್ಕೋಬೇಕು. ಮಿಕ್ಸಿಗೆ ಹಾಕಂಗಾದ್ರೆ ಈ ಥರ ಫಸ್ಟು ಕೊಬ್ಬರಿ ಹಾಕ್ಬಿಟ್ಟು ಆಮೇಲೆ ಉಳ್ದಿರೋವೆಲ್ಲ ಹಾಕ್ಕೊಳ್ಳಿ ಅಷ್ಟೇ. ನೈಸಾಗಿ ರುಬ್ಕೋಬೇಕು. ನೋಡ್ತಾ ಇರ್ಬೋದು, ಈ ಥರ ನೈಸಾಗಿ ರುಬ್ಬಿಟ್ಟಿದ್ದೀವಿ. ಇಷ್ಟ ಆಗಿದೆ. ಹಾಗೆ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಲ್ ಅಂತ ಆಪ್ಷನ್ ಕೊಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೋಡ್ತಾ ಇರ್ಬೋದು, ಈಗ ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ಅದು ಸ್ವಲ್ಪ ಮೆತ್ತಗಾಗೋವರೆಗೂ ಚೆನ್ನಾಗಿ ರುಬ್ಕೊಳ್ಳಿ ಅಷ್ಟೇ. ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಯಾಕಂತಂದರೆ ನಾವು ಹುಣಸೆ ಸಿಗರೆ ಹಾಕಿರೋದ್ರಿಂದ ಅದು ಸ್ವಲ್ಪ ಹುಳಿ ಇರುತ್ತಲ್ಲ, ಹಾಗಾಗಿ ಖಾರ ಜಾಸ್ತಿ ಹಾಕೊಂಡ್ರೆ ಅಲ್ಲಿಗೆ ಸಮ ಆಗುತ್ತೆ. ನೋಡ್ತಾ ಇರ್ಬೋದು, ಈಗ ಕೊಬ್ಬರಿನೂ ಮತ್ತು ಒಣಮೆಣ್ಸಿನ್ಕಾಯಿ ರುಬ್ಬಿ ಒಂದು ಸೈಡ್ಗೆ ಇಟ್ಕೊಂಡು ಈಗ ಇದನ್ನು ಹುಣಸೆ ಸಿಗರು ಹಾಕಿ ರುಬ್ತಾ ಇದ್ದಾರೆ. ಹುಣಸೆ ಸಿಗರು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ. ಈ ಥರ ಸಪ್ರೇಟ್ ರುಬ್ಬೋದ್ರಿಂದ ಚೆನ್ನಾಗಿ ನುಣ್ಣಗಾಗುತ್ತೆ, ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಹುಣಸೆ ಸಿಗರು ಮೆತ್ತಗಾಗಿದ್ದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ರುಬ್ಕೊಳ್ಳಿ ನೈಸಾಗಿ ಅಷ್ಟೇ. ನೋಡಿ, ಇಷ್ಟು ರುಬ್ಬಿಟ್ಟಿದ್ವಿ. ಈ ಥರ ಸಪ್ರೇಟ್ ತೆಗೆದಿಟ್ಟಿದ್ವಿ. ಎಲ್ಲ ಒಂದೇ ಸಲ ಹಾಕಿದ್ರೆ ಚೆನ್ನಾಗಿರೋದಿಲ್ಲ, ಹಾಗೆ ನೈಸಾಗಿ ಆಗೋದಿಲ್ಲ. ಹಾಗಾಗಿ ಈಗ ಕೊನೆಯದಾಗಿ ಕಡಲೆ ಬೀಜ ಒಟ್ಟು ತೆಗೆದುಬಿಟ್ಟು ಹಾಕ್ಕೊಂಡು ಕಡಲೆ ಬೀಜ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀವಿ. ಅದರೊಳಗೆ ಹುರಿದಿಟ್ಟಿರುವ ಜೀರಿಗೆ ಹಾಕಿ ರುಬ್ಕೊಳ್ತಾ ಇದ್ವಿ. ನೋಡಿ, ಇಷ್ಟು ರುಬ್ಬಿಟ್ಟಿದ್ವಿ. ಇದೆಲ್ಲ ಒಂದು ಸೈಡಿಗೆ ತೆಗೆದಿಡ್ತಾ ಇದ್ವಿ. ಇದೆಲ್ಲ ಒಂದು ಸೈಡಿಗೆ ತೆಗೆದಿಟ್ಕೊಂಡು ಈಗ ಕೊನೆಯದಾಗಿ ಬೆಳ್ಳುಳ್ಳಿ ಕೊನೆಯದಾಗಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ.
ಹಾಗಾಗಿ ಈಗ ಇವಾಗ ಬೆಳ್ಳುಳ್ಳಿ ರುಬ್ತಾ ಇದ್ದಾರೆ ನಮ್ಮಕ್ಕ. ಅದು ಅಷ್ಟೇ ಸ್ವಲ್ಪ ನೈಸಾಗಿ ರುಬ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಕೊನೆಯದಾಗ ಹಾಕಿ ಫ್ಲೇವರ್ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಈ ಥರ ನೈಸಾಗಿ ರುಬ್ಬಿಟ್ಟವ್ರೆ. ಇಷ್ಟಾದರೆ ಸಾಕು. ಈಗ ಆಗಲೇ ಮಸಾಲೆ ಎಲ್ಲ ಅದು ರುಬ್ಬಿಟ್ಟಿದ್ರಲ್ಲ, ಮತ್ತು ಕೊಬ್ಬರಿ, ಒಣಮೆಣ್ಸಿನ್ಕಾಯಿ, ಹುಣಸೆ ಚಿಗುರು, ಕೊತ್ತಂಬರಿ ಸೊಪ್ಪು ಅದೆಲ್ಲ ರುಬ್ಬಿಟ್ಟಿದ್ರಲ್ಲ ಅದನ್ನೆಲ್ಲ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪನೇ ಹಾಕ್ಕೊಳ್ತಾ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಯದಾಗಿ ಈರುಳ್ಳಿ ಹಾಕೋಬೇಕು. ಕೊನೆಯದಾಗಿ ಈರುಳ್ಳಿ ಹಾಕೋದ್ರಿಂದ ಅದು ತಿನ್ಬೇಕಾದ್ರೆ ಬಾಯಿಗೆ ಸಿಗ್ತಾ ಇರುತ್ತೆ ಈರುಳ್ಳಿ, ಹಾಗಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಇಷ್ಟು ಹಾಕಿ ನೀಟಾಗೆಲ್ಲ ಹೊಂದ್ಕೊಳ್ಳೋ ಥರ ರುಬ್ಕೋಬೇಕು ಅಷ್ಟೇ. ನೋಡಿ ಇಷ್ಟಾಗಿದೆ. ಇಷ್ಟಾದರೆ ಸಾಕು. ಈಗ ಎಲ್ಲ ತೆಕ್ಕೊಳ್ತಾ ಇದ್ವಿ. ನೋಡಿ ಕೊನೆಯದಾಗಿ ಈ ಥರ ಒಗ್ಗರಣೆ ಹಾಕೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದು ಅನ್ನ, ಚಪಾತಿ, ಮುದ್ದೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್. ಬಾಯ್.